ಸುಖ ಸಂಸಾರಕ್ಕೆ ಒಂದು ಒಳ್ಳೆ ಸೂತ್ರ ಹೇಳ್ಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಂದ್ರೆ ನಿಮ್ಮ ಹೆಂಡತಿ ಕುಕ್ ಮಾಡ್ತಿರ್ತಾರ, ಅವಾಗ ನೀವು ಹೋಗಿ ಜೊತೆಗಿರ್ರಿ. ನೀವು ಮಾಡಕ್ಕಾಗಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರ ನೋಡ್ರಿ. ರೈತನು ಎಷ್ಟು ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾನ, ಹೆಂಡತಿನೂ ಪ್ರೀತಿ ಹಾಕಿ ಎಷ್ಟು ಚೆನ್ನಾಗಿ ನಿಮ್ಗೋಸ್ಕರ ಕುಕ್ ಮಾಡ್ತಿರ್ತಾರೆ, ನಿಮ್ಗ ನಿಮ್ಮ ಮಕ್ಳಿಗೋಸ್ಕರ, ನಿಮ್ ಪರಿವಾರಕ್ಕೋಸ್ಕರ. ಸೊ ಅವ್ರ ಜೊತೆಗೆ ಹೋಗಿ ನಿಂದಿರ್ರಿ, ಅವಾಗ ನೋಡ್ರಿ, ಮಾತಾಡ್ರಿ. ಅವ್ರು ಇನ್ನೂ ಚೆನ್ನಾಗಿ ಕುಕ್ ಮಾಡ್ತಾರೆ ನಿಮ್ಗೋಸ್ಕರ ಪ್ರೀತಿ ಹಾಕಿ. ಸೊ ಊಟ ಮಾಡ್ಬೇಕಾದ್ರೆ ಅವ್ರನ್ನ ವರ್ಣನೆ ಮಾಡಿ, ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರ. ಹಿಂಗ್ ಮಾಡೋದ್ರಿಂದ ಏನಾಗತ್ತ, ಅವ್ರ ನಡುವೆ ನಿಮ್ ನಡುವೆ ತುಂಬಾ ಒಳ್ಳೆ ಬಾಂಧವ್ಯ ಬೆಳಿತೈತಿ. ಹೊರಗಿಂದ ತಿನ್ನಾಕನು ಇಷ್ಟಪಡೋದು ಕಡಿಮೆ ಮಾಡ್ತೀರಿ, ಹೊರಗೆ ಬೇರೆಯವ್ರನ್ನ ಹುಡುಕೋದು ಕಡಿಮೆ ಮಾಡ್ತೀರಿ. ಅವಾಗ ನಿಮ್ದು ಪ್ರೀತಿ ಏನೋ ಒಂದ್ ಸವಿ ನೆನಪು, ಅವರು ನಿಮ್ನ ಮ್ಯಾಚ್ ಮಾಡ್ಕೊಂಡು ಇನ್ನೂ ಒಳ್ಳೇದ್ ಮಾಡಿ ಹಾಕಾಕ ಪ್ರಯತ್ನ ಮಾಡ್ತಾರ. ನಮ್ಮ ಹಸ್ಬೆಂಡ್ ಹಿಂಗ ಮಾಡ್ತಿದ್ರ, ತುಂಬಾ ಜಗಳನೂ ಮಾಡ್ತಿದ್ವಿ. ಬಟ್ ಈ ತರ ಬಂದ್ ನಿಂದಿರ್ತಿದ್ರ, ಹೆಲ್ಪ್ ಮಾಡ್ತಿದ್ರ. ನಾನು ಅದೆಲ್ಲ ಜಗಳ ಎಲ್ಲ ಮರ್ತ್ಬಿಟ್ಟೆ. ಸವಿ ನೆನಪನ್ನ ಸವಿತಾ ಖುಷಿ ಪಡ್ತಾ ಜೀವನ ಮಾಡ್ತಿಲ್ಲ ಫ್ರೆಂಡ್ಸ್. ಇದೆ. ಗುಡ್ ನೈಟ್, ಸ್ಲೀಪ್ ವೆಲ್ ಫ್ರೆಂಡ್ಸ್.